ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಜನವರಿ 26, 2024. ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ನೋಡಿ ನಮ್ಮ ಚಾಮರಾಜನಗರದ ಜಿಲ್ಲಾ ಆಡಳಿತ ಭವನದಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಮಾಡಿದರೆ ತುಂಬ ಸುಂದರವಾಗಿ ಕಾಣ್ತಾ ಇದೆ ನಮ್ಮ ಜಿಲ್ಲಾ ಆಡಳಿತ ಭವನ. ಬನ್ನಿ ಸ್ನೇಹಿತರೆ, ಹಾಗೆ ನೋಡೋಣ. ನೋಡಿ, ಇಲ್ಲಿ ಜಿಲ್ಲಾ ಆಡಳಿತದ ಭವನದ ಮುಂಭಾಗ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆ ಇದೆ. ಅಲ್ಲಿಗೂ ಸಹ ದೀಪಾಲಂಕಾರವನ್ನು ಮಾಡಿದ್ದಾರೆ. ಜೈ ಭೀಮ್ ಸ್ನೇಹಿತರೆ. ಹಾಗೆ ನಮ್ಮ ಜಿಲ್ಲಾಧಿಕಾರಿ ಭವನದ ಮುಂಭಾಗ ಏನು ಫ್ಲವರ್ ಶೋವನ್ನು ಏರ್ಪಾಟ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಒಳಗಡೆ ನೋಡೋಣ ಹೇಗಿದೆ, ಯಾವ್ಯಾವ ರೀತಿ ಪುಷ್ಪ ಅಲಂಕಾರಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಗಿಡಗಳಿಗೆಲ್ಲ ದೀಪಾಲಂಕಾರವನ್ನು ಮಾಡಿದ್ದಾರೆ. ಕಾಂತಾರ, ಈಗ ಎಲ್ಲೆಲ್ಲೂ ಕಾಂತಾರದೇ ಕಾಂತಾರ ಸಿನಿಮಾ ಹಿಟ್ಟಾದ ನಂತರ ಅದರ ಬಗ್ಗೆ, ಈ ಪಂಜುರ್ಲಿ ದೈವದ ಬಗ್ಗೆ ಬಹಳ ಎಲ್ಲರಿಗೂ ವಿಶೇಷವಾದ ಒಂದು ಏನು ದೈವಭಕ್ತಿ ಮೂಡಿದೆ. ಪಂಜುರ್ಲಿ ದೈವದ ಮುಖವನ್ನು ಮಾಡಿದ್ದಾರೆ. ಇದು ತುಳುನಾಡು, ಏನು ಮಂಗಳೂರು ಆ ಕಡೆ ಸೈಡಿನ ಈ ಪಂಜುರ್ಲಿ ದೈವ. ಕಾಂತಾರ ಸಿನಿಮಾ ಹಿಟ್ಟಾದ ನಂತರ ತುಂಬ ಎಲ್ಲ ಜನಗಳಿಗೂ ಚಿರಪರಿಚಿತ. ಅದರ ಮುಖದ ಒಂದು ಪ್ರತಿಮೆ, ಏನು ಒಂದು ಭಾವಚಿತ್ರವನ್ನು ಮಾಡಿದ್ದಾರೆ. ಹಾಗೆ ಸ್ನೇಹಿತರೆ, ಒಂದಷ್ಟು ಮಳಿಗೆಗಳಿವೆ, ಮಳಿಗೆಗಳನ್ನು ಮಾಡಿದ್ದಾರೆ. ತುಂಬ ಜನ ವೀಕ್ಷಣೆಗಾಗಿ ಬರ್ತಾ ಇದ್ದಾರೆ ಜನ. ನೋಡಿ, ತುಂಬ ಸುಂದರವಾದ ದೀಪಾಲಂಕಾರ, ಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ, 26, 27, 28 3 ದಿನ ಪ್ರದರ್ಶನಕ್ಕಿರುತ್ತೆ. ಬಂದು ನೋಡಿ, ಖುಷಿಪಡಿ ಸ್ನೇಹಿತರೆ. ಹಾಗೆ ಬಂದು ನೋಡೋಕ್ಕಾಗದಿದ್ದವರು ನನ್ನ ವಿಡಿಯೋನ ನೋಡಿ, ಪೂರ್ತಿ ವಿಡಿಯೋ ನೋಡಿ, ಏನೇನಿದೆ ವಿಶೇಷ, ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಆನೆಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ಆನೆಯನ್ನು ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಆನೆ. ನೋಡಿ, ಎಷ್ಟು ಚೆನ್ನಾಗಿ ಆನೆಯನ್ನು ಮಾಡಿದ್ದಾರೆ ಹೂವಿನ ಅಲಂಕಾರದಲ್ಲಿ. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅರ್ಜುನ ಆನೆ. ಹಾಗೆ ಇಲ್ಲಿ ಪುಟ್ಟ ಮರಿ ಆನೆ ಒಂದನ್ನು ಮಾಡಿದ್ದಾರೆ, ಅದು ಸಹ ತುಂಬ ಚೆನ್ನಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಹೂವಿನಲ್ಲಿ ಅಲಂಕಾರವನ್ನು ಮಾಡಿ ಒಂದು ಪುಟ್ಟ ಆನೆ ಮತ್ತು ಒಂದು ಆನೆ, ದೊಡ್ಡ ಆನೆ, ಅರ್ಜುನ ಆನೆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ದೀಪಾಲಂಕಾರವನ್ನು ಮಾಡಿದ್ದಾರೆ. ನೋಡಿ, ದೂರದಲ್ಲಿ ನಮ್ಮ ಜಿಲ್ಲಾಧಿಕಾರಿ ಭವನ ಎಷ್ಟು ಸುಂದರವಾಗಿ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ. ಬನ್ನಿ ಸ್ನೇಹಿತರೆ, ಹಾಗೆ ಇನ್ನೂ ಅತ್ಯದ್ಭುತವಾದ ಒಂದು ದೃಶ್ಯ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ನಮ್ಮ ಚಾಮರಾಜನಗರದ ಹೆಮ್ಮೆಯ ಏನಂದರೆ, ನೋಡಿ, ಇಲ್ಲಿ ಒಂದು ಛೋಟಾ ಭೀಮ್, ಮಕ್ಕಳಿಗೆ ಇಷ್ಟ ಆಗೋವಂತಹ ಒಂದು ಛೋಟಾ ಭೀಮ್ ಮಾಡಿದ್ದಾರೆ. ಮತ್ತೊಂದು ವಿಶೇಷ ಏನಂದರೆ, ನಮ್ಮ ಚಾಮರಾಜನಗರದ ಹೆಮ್ಮೆ ಮಲೆ ಮಹದೇಶ್ವರ ಬೆಟ್ಟದ ಮಲೆ ಮಹದೇಶ್ವರ ಸ್ವಾಮಿ, ಹುಲಿ ಮೇಲೆ ಕುಂತಿರ್ತಕ್ಕಂಥ ಮಲೆ ಮಹದೇಶ್ವರ ಸ್ವಾಮಿಯ ಒಂದು ದೃಶ್ಯಾವಳಿ ಮಾಡಿದ್ದಾರೆ. ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ, ಮಲೆ ಮಹದೇಶ್ವರ ಸ್ವಾಮಿಯವರೇ ಬಂದು ಇಲ್ಲಿ ಕುಳಿತಿರುವ ಅಷ್ಟು ಖುಷಿ ಸಿಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಆ ಹೂವನ್ನು ಎಲ್ಲ ನೀಟಾಗಿ ಅಂಟಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ತುಂಬ ಶ್ರಮಪಟ್ಟು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ನಮ್ಮ ಚಾಮರಾಜನಗರದ ಜನತೆ ಬಂದು ಇದನ್ನು ನೋಡಿ ಖುಷಿ ಪಡಬೇಕು. ಯಾಕಂದರೆ ಅಷ್ಟೇ ಅದ್ಭುತವಾಗಿ ಮಾಡಿರುವಂತಹ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದೃಶ್ಯ ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅಡಿಕೆ
ಹಣ್ಣು ತರಕಾರಿಗಳು ಎಲ್ಲವನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ನೋಡಿ ಎಲ್ಲ ರೀತಿಯ ಹಣ್ಣುಗಳು ಹಾಗೂ ತರಕಾರಿಗಳನ್ನು ಇಟ್ಟಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಮಾಡಿರ್ತಕ್ಕಂಥ ಈ ಒಂದು ಪ್ರದರ್ಶನ. ಬನ್ನಿ ಸ್ನೇಹಿತರೆ, ಹಾಗೆ ಮುಂದೆ ಇನ್ನೇನಿದೆ ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ದೀಪದ ಮೇಲೆ ಕರ್ನಾಟಕದ ಭೂಪಟವನ್ನು ಮಾಡಿದ್ದಾರೆ. ತುಂಬ ಸುಂದರವಾಗಿದೆ, ಅತ್ಯದ್ಭುತವಾಗಿದೆ. ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಹಚ್ಚೇವು ಕನ್ನಡದ ದೀಪ ಅನ್ನೋದಕ್ಕೆ ಸರಿಯಾದಂತಹ ಒಂದು ದೃಶ್ಯ. ನೋಡಿ, ದೀಪದ ಮೇಲೆ ಕರ್ನಾಟಕದ ಭೂಪಟವನ್ನು ಇಟ್ಟಿದ್ದಾರೆ. ಹೀಗೆ ನಮ್ಮ ಕರ್ನಾಟಕ ಬೆಳಗ್ತಾ ಇರಲಿ. ಎಲ್ಲರೂ ಕನ್ನಡದಲ್ಲಿ ಮಾತಾಡಿ, ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಕಲ್ಲಂಗಡಿ ಹಣ್ಣಿನಲ್ಲಿ ಒಂದಷ್ಟು ಸಾಧಕರ ಚಿತ್ರಗಳನ್ನು ಬಿಡಿಸಿದ್ದಾರೆ. ತುಂಬ ಅದ್ಭುತವಾಗಿ ಆ ಚಿತ್ರಗಳನ್ನು ಬಿಡಿಸಿದ್ದಾರೆ. ಆ ಕಲಾವಿದನಿಗೆ ನಿಜವಾಗ್ಲೂ ನಮ್ಮ ಕಡೆಯಿಂದ ಒಂದು ನಮಸ್ಕಾರಗಳು. ತುಂಬ ಅದ್ಭುತವಾಗಿದೆ. ನೋಡಿ, BR ಅಂಬೇಡ್ಕರ್ ಅವರು, ಸ್ವಾಮಿ ವಿವೇಕಾನಂದರವರು, ಅಬ್ದುಲ್ ಕಲಾಂ ಅವರು, ಹಾಗೆ ಮಹಾತ್ಮ ಗಾಂಧೀಜಿ, ಮತ್ತು ಸುಭಾಷ್ ಚಂದ್ರ ಬೋಸ್, ಕುವೆಂಪು, ಮದರ್ ತೆರೇಸಾ, ಶ್ರೀಕಂಠದತ್ತ ಒಡೆಯರು, ಸಿದ್ದರಾಮಯ್ಯ, ಹಾಗೆ ಸಾಕಷ್ಟು ಜನರ ಒಂದು ಚಿತ್ರಗಳನ್ನು ಬಿಡಿಸಿದ್ದಾರೆ ಕಲ್ಲಂಗಡಿ ಹಣ್ಣಿನಲ್ಲಿ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಹಾಗೆ ಈಗ ತಾನೇ ಮೊನ್ನೆ ಸಂಕ್ರಾಂತಿ ಹಬ್ಬ ಆಗಿದೆ. ಸಂಕ್ರಾಂತಿ ಹಬ್ಬದ ವಿಶೇಷ ನೋಡಿ, ರೈತರ ಹಬ್ಬ ಸಂಕ್ರಾಂತಿ ಹಬ್ಬದ ವಿಶೇಷ ನೇಗಿಲಿಡ್ಕೊಂಡು ರೈತ ಹೊಲವನ್ನು ಉಳುವಂತಹ ಒಂದು ದೃಶ್ಯ. ಹಾಗೆ ಸಂಕ್ರಾಂತಿ ಹಬ್ಬದಲ್ಲಿ ನೋಡಿ, ಧಾನ್ಯಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದು. ನೋಡಿ, ಅಂತಾರಾಷ್ಟ್ರೀಯ 2024 ಸಿರಿಧಾನ್ಯ ವರ್ಷ ಅಂತ ಹಾಕಿದ್ದಾರೆ, ಕೃಷಿ ಇಲಾಖೆಯವರಿಂದ ಮಾಡಿರ್ತಕ್ಕಂಥದ್ದು. ನೋಡಿ, ಸಂಕ್ರಾಂತಿ ಹಬ್ಬದ ವಿಶೇಷ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡೋಕ್ಕೆ. ತುಂಬ ಜನ ಪ್ರೇಕ್ಷಕರು ಬಂದು ನೋಡ್ತಾ ಇದ್ದಾರೆ. ನನಗಂತೂ ತುಂಬ ಇಷ್ಟ ಆಗಿದ್ದು ಏನಂದರೆ, ಒಂದು ರೈತ ಹೊಲ ಉಳ್ತಾ ಇರೋದು ಮತ್ತು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷ ದೃಶ್ಯ. ಹಾಗೆ ನಮ್ಮ ಕರ್ನಾಟಕದ ಏನು ಭೂಪಟವನ್ನು ದೀಪದ ಮೇಲೆ ಇಟ್ಟಿದ್ದಾರೆ ಅದು. ಹಾಗೆ ನನಗೆ ಅತಿ ಹೆಚ್ಚು ಇಷ್ಟ ಆಗಿದ್ದು ಮಲೆಮಹದೇಶ್ವರ ಸ್ವಾಮಿಯವರ ಒಂದು ಏನು ಹುಲಿ ಮೇಲೆ ಕುಂತಿರ್ತಕ್ಕಂಥ ಮಾದಪ್ಪನ ದೃಶ್ಯ. ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ 2 ದಿನ ಕಾಲ ಇರುತ್ತೆ, ಬನ್ನಿ ನೋಡಿ ಖುಷಿಪಡಿ. ಧನ್ಯವಾದಗಳು.